ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ವಿಡಿಯೋ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಇಲ್ಲಿ ನಾವು ಇವತ್ತು ಹಲಸಿನಕಾಯಿ ಚಿಪ್ಸ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸಂಜೆ ಹೊತ್ತಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 3:30 ಹಂಗೆ ಆಗಿಬಿಟ್ಟಿದೆ, ಮಧ್ಯಾಹ್ನ ಅಂತಲೂ ಹೇಳ್ಬೋದು. ಸೊ ಇವಾಗ ಪಾಪು ಕೂಡ ನೋಡಿ ನಿದ್ದೆ ಮಾಡಿ ಎದ್ಬಿಟ್ಟಿದ್ಲು. ನಾವು ಅವಾಗಲೇ ಅವಳು ನಿದ್ದೆ ಮಾಡ್ಕೊಂಡಿರೋವಾಗಲೇ ಇದನ್ನೆಲ್ಲ ಕಟ್ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಿಲ್ಲ. ಸೊ ಅಷ್ಟು ಬೇಗ ಆಗೋದಿಲ್ಲ. ಒಂದು ಸೈಡಲ್ಲಿ ಕ್ಲೀನ್ ಮಾಡ್ತಾಯಿದ್ರು ಮಾವ. ಇವತ್ತು ಸಿಕ್ಕಾಪಟ್ಟೆ ಮಳೆ ಇತ್ತು, ಬೆಳಗ್ಗೆಯಿಂದಾನೇ ಸ್ವಲ್ಪ ಮಳೆ ಇತ್ತು. ಹಾಗಾಗಿ ಮಾವ ಕೂಡ ಇವತ್ತು ಸ್ವಲ್ಪ ತೋಟಕ್ಕೆ ಹೋಗೋದನ್ನು ಲೇಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೋಡಿ ಇಲ್ಲಿ ನಮ್ಮ ಜೊತೆನೇ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಬೇಗ ಆಗುತ್ತೆ. ಇಲ್ಲ ಅಂತಂದರೆ ಪಾಪುನ ಇಟ್ಕೊಂಡು ಇದನ್ನೆಲ್ಲ ಅಷ್ಟು ಈಸಿಯಾಗಿ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಇವಳು ನೋಡಿ ತರಲೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಅವಾಗಲೇ ಎಲ್ಲ ಮಿಕ್ಸ್ ಮಾಡಿಬಿಡ್ತಾಳೆ. ನಾವು ಕಟ್ ಮಾಡಲೇ ಇರೋದು ಅದನ್ನೆಲ್ಲ ಒಂದೇ ಕಡೆ ಹಾಕ್ಬಿಡ್ತಾಳೆ. ಆ್ಯಂಡ್ ಹಾಗೆ ಇವಾಗ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಸ್ವಲ್ಪ ಚಿಪ್ಸ್ಗೆ ತುಂಬ ಈಸಿ ಇದು ಮಾಡೋದು. ನಾನು ಲಾಸ್ಟ್ ಟೈಮ್ ಒಂದು ಸರಿ ಮಾಡಿದಾಗ ರೆಸಿಪಿ ಶೇರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಜಸ್ಟ್ ಹಾಗೇ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಚಿಪ್ಸ್ ಮಾಡೋದಕ್ಕೆ ಈ ಥರ ಎಲ್ಲ ಹಲಸಿನಕಾಯಿನೂ ಚೆನ್ನಾಗಿ ಬರೋದಿಲ್ಲ ಚಿಪ್ಸು. ಆ್ಯಂಡ್ ಕೆಲವೊಂದಷ್ಟು ಮಾತ್ರ ಹಲಸಿನ ಮರ ಸ್ಪೆಸಿಫಿಕ್ಕಾಗಿ ಚಿಪ್ಸ್ ಮಾಡೋದಕ್ಕೆ ಅಂತ ನಾವೊಂದು ಹಳ್ಳಿನಲ್ಲಿ ಗೊತ್ತಿರುತ್ತೆ. ಸೊ ಅಷ್ಟು ಹಲಸಿನಕಾಯಿ ಕೆಲವೊಂದು ಆಗುತ್ತೆ, ಇಲ್ಲ ಅಂತಂದರೆ ಆಗೋದಿಲ್ಲ. ಎಲ್ಲ ಹಲಸಿನಕಾಯಿನೂ ಚಿಪ್ಸ್ ಮಾಡಿದ್ರೆ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ, ಸಾಫ್ಟ್ ಆಗಿಬಿಡತ್ತೆ. ಆ್ಯಂಡ್ ಆವಾಗ ಕೊಯ್ದುಬಿಟ್ಟು ಆವಾಗಲೇ ಮಾಡಬೇಕು. ಇಲ್ಲಾಂತಂದರೆ ಹಣ್ಣು ಆದರೆ ಅಂದರೆ ಸ್ವಲ್ಪ ಸ್ವೀಟಿಶ್ ಬಂದರೆ ಅದು ಕ್ರಿಸ್ಪಿ ಆಗೋದಿಲ್ಲ. ಆ ಥರ ಎಲ್ಲ ಸ್ವಲ್ಪ ಇದಿದೆ ಕ್ರೈಟೀರಿಯಾ. ಸೊ ಅದೆಲ್ಲ ಆಗಿಬಿಟ್ಟು ಇವಾಗ ಚಿಪ್ಸ್ ಕೂಡ ಅತ್ತೆ ಈ ಸೈಡಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಕಟ್ ಮಾಡ್ದಂಗೆ ಬೇಗ ಮಾಡಿಬಿಟ್ರೆ ಬೇಗ ಆಗಿಬಿಡತ್ತೆ. ಆಮೇಲೆ ಸುಮ್ಮನೆ ತುಂಬ ಹೊತ್ತು ಕೆಲಸ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಇವತ್ತು ಮಳೆನೂ ಬರ್ತಾಯಿತ್ತಲ್ವ, ಚೆನ್ನಾಗಿ ಬಿಸಿಯಾಗಿ ಚಿಪ್ಸ್ ಕೂಡ ಮಾಡಿಟ್ಕೊಂಡ್ರೆ ಸ್ವಲ್ಪ 1 ವೀಕ್ವರೆಗೂ ಆರಾಮ್ಸೆ ಇಟ್ಕೊಂಡು ತಿನ್ಬೋದು. 1 ವೀಕ್ ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಸೊ ನಾವು ಜಾಸ್ತಿ ಮಾಡ್ತಾ ಇಲ್ಲ, ಹಾಗಾಗಿ 1 ವೀಕ್ಗೆ ಸಾಕಾಗುತ್ತೆ ನಮಗೆ ಅಷ್ಟೇ. ಸೊ ಹಾಗಾಗಿ ನಾನು ಹಂಗೆ ಹೇಳಿದೆ, ಜಾಸ್ತಿ ದಿನ ಉಳಿಯುತ್ತೆ ಇದು. ಜಸ್ಟ್ ಈ ಥರ ಹಲಸಿನಕಾಯಿನ ಚೆನ್ನಾಗಿ ಸ್ಲೈಸ್ ಮಾಡಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಹುರಿಯೋದು. ಆಮೇಲೆ ಉಪ್ಪು ಖಾರ ಹಾಕ್ಬಿಡೋದು. ಎಣ್ಣೆನ ತೆಗೆದಿದ ತಕ್ಷಣ ಉಪ್ಪು ಮತ್ತು ಖಾರನ ಹಾಕಿಬಿಟ್ರೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ್ರೆ ಆಯಿತು. ಉಪ್ಪು ಮತ್ತು ಖಾರದ ಪುಡಿನ ಸ್ವಲ್ಪ ಮಿಕ್ಸ್ ಮಾಡಿ ಮೊದಲೇ ಇಟ್ಕೊಬೇಕು. ಆಮೇಲೆ ಅದನ್ನೇ ಹಾಕ್ಕೊಂಡ್ರೆ ಆಯಿತು. ಸಪ್ರೇಟಾಗಿ ಉಪ್ಪು ಹಾಕ್ಬಿಟ್ಟು ಆಮೇಲೆ ಸಪ್ರೇಟಾಗಿ ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಸಿಂಪಲ್ಲಾಗಿ ಈ ಥರ ಚಿಪ್ಸ್ ಕೂಡ ಮಾಡಿ ಆಯಿತು. ಆ್ಯಂಡ್ ಅದೆಲ್ಲ ಆದ ನಂತರ ಇವಾಗ ಸಂಜೆ ಹೊತ್ತು ನೋಡಿ ನಮ್ಮ ಮದುವೆ ಆಲ್ಬಮ್ ನೋಡ್ತಾ ಇದ್ದೀವಿ. ಸೊ ಪಾಪು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವಳಂತೂ ನೋಡಿಬಿಟ್ಟು ಫುಲ್ ಶಾಕ್ ಆಗಿಬಿಟ್ಟಿದ್ದಾಳೆ. ಬಿಕಾಸ್ ದೊಡ್ಡ ಇಮೇಜಸ್ ಎಲ್ಲ ಇದೆಯಲ್ಲ, ಅವಳು ತುಂಬ ಖುಷಿ ಪಟ್ಲು ಕೂಡ. ಆ್ಯಂಡ್ ಅಮ್ಮನ ನೋಡಿದಾಗ, ಎಸ್ಪೆಷಲಿ ನಮ್ಮ ಅಮ್ಮನ ನೋಡಿದಾಗ ಅವಳಿಗೆ ಏನು ಗೊತ್ತಿಲ್ಲ, ತುಂಬಾ ಒಂಥರ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಅಮ್ಮನ ನೋಡಿದ ತಕ್ಷಣ ತುಂಬ ಮುದ್ದು ಮಾಡಿಬಿಟ್ಲು ಅಲ್ಲೇ ಅಮ್ಮನ್ನ. ಸೊ ಹಂಗೆಲ್ಲ ಮಾಡ್ತಾಳೆ. ಅವಳಿಗಂತೂ ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ಲು. ಪಾಪು ಅಂತೂ ಫುಲ್ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾಳೆ. ಬಿಕಾಸ್ ಇಷ್ಟು ದಿನ ಇದನ್ನು ನೋಡೇ ಇಲ್ಲ, ಇದೇನಿದು ಅಂತ ಅವಳು ಯಾವತ್ತೂ ನೋಡಿರಲಿಲ್ಲ ಆಲ್ಬಮ್ಮು. ಸೊ ನಾವು ತುಂಬ ಟೈಮ್ ಆಗಿಬಿಟ್ಟಿತ್ತು ಆಲ್ಬಮ್ ನೋಡದೇ ಇರೋ. ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ನಮ್ಮ ಮದುವೆ ಮೆಮರೀಸ್ ಆಗಿರ್ಬೋದು, ಏನೇ ಬಂತೋ ಮೆಮರೀಸನ್ನು ನಮಗೆ ರಿಕಾಲ್ ಮಾಡೋದು ಅಂತಂದರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಎಸ್ಪೆಷಲಿ ನಂಗೆ ಈ ಥರ ಫೋಟೋಸ್ ನೋಡೋದೆಲ್ಲ ತುಂಬ ಇಷ್ಟ. ನಾವು ಚಿಕ್ಕವರಿದ್ದಾಗಿದ್ದಿದ್ದು ಫೋಟೋಸ್ ಅದನ್ನೆಲ್ಲ ನಾನು ಒಂದೊಂದು ಸರಿ ಅಂತೂ ನೋಡ್ತಾನೆ ಇರ್ತೀನಿ. ಬಿಕಾಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಅದು ಒಂದು ಮೆಮರೀಸ್ ಇದೆ, ಅದ್ರ ಒಂದೇ ಸ್ಟೋರೀಸ್ ಇರುತ್ತೆ. ಸೊ ಅದನ್ನೆಲ್ಲ ನೆನೆಸ್ಕೊಂಡಾಗ ಅಂತೂ ತುಂಬ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ನನಗಂತೂ ತುಂಬಾ ಇಷ್ಟ. ಹಾಗೆ ಇವಾಗ ಮದುವೆ ಆಲ್ಬಮ್ ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೀವಿ. ಆ್ಯಂಡ್ ನಿಮಗೂ ನಮ್ಮ ಮದುವೆ ಆಲ್ಬಮ್ ನೋಡಬೇಕು ಅಂತ ಇದ್ದರೆ ನಾನು ಇನ್ನೊಂದು ಯಾವತ್ತಾದರೂ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾವ ಥರ ಇದೆ ನಮ್ಮ ಮದುವೆ ಆಲ್ಬಮ್ ಅಂತ. ಸೊ ಬೇಕು ಅಂತಂದರೆ ಕಮೆಂಟ್ ಮಾಡಿ ಹೇಳಿ, ನೆಕ್ಸ್ಟ್ ಯಾವತ್ತಾದರೂ ವೀಡಿಯೋದಲ್ಲಿ ಶೇರ್ ಮಾಡ್ತೇನೆ, ಓಕೆನಾ. ಸೊ ಇವಾಗ ಹಾಗೆ ನಾನು ತೋರಿಸ್ತಾ ಇದ್ದೀನಿ ಪಾಪುಗೆ. ಸೊ ಅವಳಂತೂ ತುಂಬ ಖುಷಿ ಪಟ್ಲು. ಆ್ಯಂಡ್ ದೊಡ್ಡ ಇಮೇಜ್ ನೋಡಿದಾಗ ಅವಳು ತುಂಬ ಸರ್ಪ್ರೈಸಿಂಗ್ ಆಗಿ ನೋಡ್ತಾ ಇದ್ದಾಳೆ. ನೀವು ನೋಡ್ಬೋದು ಅವಳ ಎಕ್ಸ್ಪ್ರೆಷನ್ಸ್ ಎಲ್ಲ. ಆ್ಯಂಡ್ ಹಾಗೇ ನೋಡ್ತಾ ಇದ್ದೀವಿ. ಒಂದಷ್ಟು ಫೋಟೋಸನ್ನು ನೋಡ್ಕೊಂಡು ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ, ತುಂಬ ನಕ್ಕೊಂಡಿದ್ದೀವಿ. ಬಿಕಾಸ್ ಎಂದಷ್ಟು ಮೆಮರೀಸ್ ಇರುತ್ತೆ ಆ ಥರ. ಸೊ ಹಾಗೆ ಮಾತಾಡಿಕೊಂಡು ಚೆನ್ನಾಗಿ ನೋಡಿಕೊಂಡು ಮಾತಾಡ್ಕೊಂಡಿದ್ದೀವಿ. ಇವತ್ತು ಆ್ಯಕ್ಚುಲಿ ಈ ವ್ಲಾಗಲ್ಲಿ 1-2 ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಗೋಯಿತು ನಾನು ವ್ಲಾಗ್ ಕೂಡ ಮಾಡ್ತಾ ಇರೋ. 2 ದಿನ ಶೂಟ್ ಮಾಡಿರೋದನ್ನು ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, 1-2 ದಿನ ನಾನು ವೀಡಿಯೋ ಶೂಟ್ ಮಾಡಿಲ್ಲ ಏನೋ ಅಂತ ಆಗಿಬಿಟ್ರೆ ಮತ್ತೆ ವೀಡಿಯೋ ಮಾಡೋದಕ್ಕೇ ಆಗೋದಿಲ್ಲ, ಏನಾದರೂ ಒಂದು ಆಗಿರುತ್ತೆ. ಸೊ ಹಂಗಾಗಿ ನನಗೆ ವೀಡಿಯೋಸ್ ಮಾಡೋದಕ್ಕೇ ಆಗಿರಲಿಲ್ಲ ಈ ವೀಕ್ ಅಂತೂ ಫುಲ್ಲು. ಯಾಕೋ ಗೊತ್ತಿಲ್ಲ, ರೀಸನ್ನೇ ಇಲ್ಲ ಯಾಕೆ ಅಂತ ನನಗೇನೋ ಗೊತ್ತಿಲ್ಲ. ಸೊ ಫೈನಲಿ ಇವತ್ತು 2 ದಿನ ಏನು ಶೂಟ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಒಂದೊಂದು ಸರಿ ಹಿಂಗಾಗುತ್ತೆ, ಯಾಕೋ ಹಂಗೆ ಅನಿಸುತ್ತೆ ನಮಗೂ ಸ್ವಲ್ಪ ಬ್ರೇಕ್ ಇರಲಿ ಅಂತನೋ ಏನೋ. ಸೊ
ಸೊ ಈ ಸತಿ ಅಂತೂ ರೀಸನ್ನೇ ಇಲ್ಲ, ನಾನು ಏನಕ್ಕೆ ವಿಡಿಯೋ ಹಾಕಿಲ್ಲ ಅಂತ ನನಗೇನೆ ಗೊತ್ತಿಲ್ಲ. ನಾನು ನೋಡ್ತಾ ಇದ್ದೀನಿ ತುಂಬ ದಿನ ಆಗೋಗ್ಬಿಟ್ಟಿದೆ ವಿಡಿಯೋ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ. ಬಿಕಾಸ್ ನಾನು ಅದು ಏನೋ ನನಗೆ ಗೊತ್ತೇ ಇಲ್ಲ ಯಾಕೆ ಹಿಂಗೆ ಮಾಡಿದೆ ಅಂತ. ಸೊ ಫೈನಲಿ ಬನ್ನಿ ಇವತ್ತು ವ್ಲಾಗನ್ನು ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಇವಾಗ ನೋಡಿ ನಾನು ಒಂದು ಕುರ್ತಾ ಸೆಟ್ ತೋರಿಸ್ತಾ ಇದ್ದೀನಿ. ಕುರ್ತಾ ಸೆಟ್ ಅಂತಂದರೆ ಚೂಡಿದಾರ್ ಮೆಟೀರಿಯಲ್ ಅಂತ ಹೇಳ್ಬೋದು. ಸೊ ಟಿಪಿಕಲ್ ಚೂಡಿದಾರ್ ಮೆಟೀರಿಯಲ್ ಬರುತ್ತಲ್ವಾ, ಸೊ ಅದನ್ನು ಒಂದು ಆರ್ಡರ್ ಮಾಡಿದ್ದೆ. ಸೊ ಅದು ಕೂಡ ಬಂದಿತ್ತು. ನಾನು ಲಾಸ್ಟ್ ಟೈಮ್ ಒಂದು ತೋರಿಸಿದ್ದೆ ನಿಮಗೆ, ಚೂಡಿ ಕುರ್ತಾ ಸೆಟ್ ಥರ ಸ್ಟಿಚ್ ಮಾಡ್ತೀನಿ ಅಂತವನು ಹೇಳಿದ್ದೆ. ಸೊ ಅದನ್ನು ಇನ್ನೂ ನನಗೆ ಸ್ಟಿಚ್ ಮಾಡೋದಕ್ಕೆ ಕೊಡೋದಕ್ಕೇ ಹೋಗಿ ಆಗಿಲ್ಲ. ಸೊ ಹಂಗಾಗಿ ಇನ್ನೂ ಒಂದೆರಡು ಆರ್ಡರ್ ಮಾಡಿರೋದು ಬಂದಿತ್ತು. ಸೊ ಅದನ್ನೆಲ್ಲ ಜೊತೆಗೇನೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಗೇ ಇಟ್ಟಿದ್ದೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಂಗೆ ಟೈಮ್ ಆಗಿಲ್ಲ ಹೋಗೋದಕ್ಕೆ. ನನ್ನ ಹಸ್ಬೆಂಡ್ಗೂ ಟೈಮ್ ಇರಲಿಲ್ಲ, ನನಗೂ ಹಾಗೇ ಇಲ್ಲ. ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗೇ ಆಗಿರಲಿಲ್ಲ. ಸೊ ಹಾಗಾಗಿ ಇವಾಗೆಲ್ಲ ಒಟ್ಟು ಜೊತೆಗೇನೆ ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಹಾಗೆ ನಿಮ್ಗೂ ತೋರಿಸ್ತಾ ಇದ್ದೆ. ಆದರೆ ಇವತ್ತು ಹೋಗೋಣ ಇಲ್ಲ ನಾಳೆ ಹೋಗೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಹಂಗೆ ಎತ್ಕೊಂಡು ಹೋಗ್ಬೋದು ಅಂತ. ಸೊ ಒಂದೊಂದು ಸರಿ ಏನಾಗುತ್ತೆ, ನಾನು ಟೈಲರ್ ಶಾಪ್ಗೆ ಹೋಗ್ಬೇಕಂದ್ರೆ ಏನಾದರೂ ಒಂದು ಮರ್ತ್ಕೊಂಡು ಬಂದುಬಿಡ್ತೀನಿ. ಅದು ಬಾಕಿ ಆಗಿಬಿಟ್ಟಿದೆ ಅಂತ ಅರ್ಧ ದಾರಿ ತಲುಪಿದಾಗ ನೆನಪಾಗ್ಬಿಡತ್ತೆ ನನಗೆ. ಸೊ ಹಾಗಾಗಿ ಎಲ್ಲ ಇವತ್ತೇ ಪ್ಯಾಕ್ ಮಾಡಿಟ್ರೆ ನಾಳೆ ಹೋಗೋದುವಾಗ ಹಾಗೆ ತೊಗೊಂಡು ಹೋಗ್ಬೋದು ಅಂತ ಅಂದ್ಕೊಂಡು ಎಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನೋಡಿ ಈ ಥರ ಒಂದೆರಡು ಸಿಂಪಲ್ ಆಗಿರೋ ಒಂದು ತೊಗೊಂಡಿದ್ದೆ. ಸೊ ಒಂದು ಬಂದುಬಿಟ್ಟು ಕಾಟನು, ಇನ್ನೂ ಒಂದು ನಾನು ಆಲ್ರೆಡಿ ತೋರಿಸಿದ್ದೀನಿ, ಅದು ಕೂಡ ಕಾಟನ್ ಸೆಟ್ಟು. ಆ್ಯಂಡ್ ಇನ್ನು ಲಾಸ್ಟಲ್ಲಿ ಒಂದು ತೋರಿಸ್ದೆ ಅಲ್ವಾ, ಅದು ಬಂದು ಕ್ರೇಪ್ ಅಂತ ಅನಿಸುತ್ತೆ. ಸೊ ಡೈಲಿ ವೇರ್ಗೆ ಏನಾದರೂ ಹಾಕ್ಕೋಬೋದು ಅಂತಂದ್ಬಿಟ್ಟು ಒಂದು ಆರ್ಡರ್ ಮಾಡಿದ್ದೆ ಅಷ್ಟೇ. ಸೊ ಅದನ್ನು ಕೊಡಬೇಕಿನ್ನು. ಹಾಗೆ ನಾನು ಮೊನ್ನೆ ಪಾಪಗೆ ಒಂದೆರಡು ಬಟ್ಟೆ ಶಾಪಿಂಗ್ ಮಾಡಿದ್ದೆ ಅಲ್ವಾ, ಸೊ ಅದನ್ನು ತೋರಿಸ್ತಾ ಇದ್ದೀನಿ ಇವಾಗಂತೂ. ಇದು ಬಂದು ಒಂಥರ ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಯುನೀಕ್ ಆಗಿದೆ. ನಮ್ಮ ಹತ್ರ ಮುಂಚೆ ಇದೊಂದು ಸ್ವಲ್ಪ ಓಲ್ಡ್ ಫ್ಯಾಷನ್, ಇದು ತುಂಬ ಟ್ರೆಂಡಿಂಗಲ್ಲೇನೋ ಇರೋ ಥರ ಮೆಟೀರಿಯಲ್ ಏನೂ ಅಲ್ಲ, ಬಟ್ ಚೆನ್ನಾಗಿರುತ್ತೆ. ನಂಗೆ ತುಂಬಾ ಇಷ್ಟ ಈ ಥರ ಮೆಟೀರಿಯಲ್ದು. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಬಬಲ್ ಥರ ಇರುತ್ತೆ ನೋಡಿ, ಫುಲ್ಲು ಮ್ಯಾಕ್ಸಿ ಡ್ರೆಸ್ ಥರ ಇದೆ. ಫುಲ್ ಮ್ಯಾಕ್ಸಿ ಅಲ್ಲ, ಅದು ನೀ ಲೆಂತಿಂದ ಒಂದು ಸ್ವಲ್ಪ ಕೆಳಗಡೆ ಬರುತ್ತೆ. ಸೊ ಆ ಥರ ಇದೆ. ಪಾಪು ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ದು ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಅದನ್ನು ಸ್ವಲ್ಪ ಆಲ್ಟರ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಲೂ ಒಂದು ಸ್ವಲ್ಪ ದಿನ ಬಿಟ್ಟು ಹಾಕ್ಕೋಬೋದು. ಎರಡು ಒಂದೇ ಥರ ಡಿಸೈನು, ಬಟ್ ಕಲರ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಒಂದಕ್ಕೆ 130 ಅನಿಸುತ್ತೆ, ಒಂದಕ್ಕೆ 140 ರುಪೀಸ್. ನಾನು ತೋರಿಸಿದ್ದೆ ಅಲ್ಲ, ರೇಟ್ ಬಂದು ಎಷ್ಟಿದೆ. ಆ್ಯಂಡ್ ಒಂದು ಸ್ವಲ್ಪ ಈ ಥರ ಸೈಡಲ್ಲಿ ಒಂದು ಸ್ವಲ್ಪ ಆಲ್ಟರ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲೂಸ್ ಆಗುತ್ತೆ. ಅದು ಬಿಟ್ಟು ಪಿಂಕ್ ಕಲರ್ ಆಲ್ಮೋಸ್ಟ್ ಸ್ವಲ್ಪ ಓಕೆ, ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೋಬೋದು, ಆ ಥರ ಇದೆ. ಬಟ್ ಬ್ಲ್ಯಾಕ್ ಕಲರ್ ಸ್ವಲ್ಪ ಜಾಸ್ತಿನೇ ದೊಡ್ಡದಾಗಿದೆ. ನೋಡೋಣ ಅದನ್ನು ಆಲ್ಟರ್ ಮಾಡಿಸೋದು ಇಲ್ಲ ಹಾಗೆ ಇಡೋದು, ಸ್ವಲ್ಪ ದಿನ ಆದಮೇಲೆ ಹಾಕ್ಕೊಳ್ಳೋದು ಏನು ಅಂತ ನೋಡಬೇಕು. ಬಟ್ ಇದೇನಂದರೆ ಸ್ವಲ್ಪ ಮೆಟೀರಿಯಲ್ ಒಂದು ಸ್ವಲ್ಪ ಎಲಾಸ್ಟಿಸಿಟಿ, ಸ್ವಲ್ಪ ಎಲಾಸ್ಟಿಕ್ ಥರ ಇದೆ, ಸ್ವಲ್ಪ ಸ್ಟ್ರೆಚ್ ಆಗುತ್ತೆ. ಹಂಗಿರೋದ್ರಿಂದ ಸ್ವಲ್ಪ ಆಲ್ಟರ್ ಮಾಡಿಸೋದೇ ಬೆಟರ್ ಅಂತ ನನಗೆ ಅನಿಸುತ್ತೆ. ಸೊ ಅದನ್ನು ಕೂಡ ಜೊತೆಗೆ ಕೊಡಬೇಕು. ಹಾಗೆ ಇಲ್ಲಿ ಇವತ್ತು ನಾನೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ಬಂದು ನೀರುಳ್ಳಿ ಬಜೆ. ನಮ್ಮ ಮಂಗಳೂರು ಕಡೆ ಎಲ್ಲ ನೀರುಳ್ಳಿ ಬಜೆ ಅಂತ ಹೇಳ್ತೀವಿ, ಬೇರೆ ಕಡೆ ಎಲ್ಲ ಈರುಳ್ಳಿ ಪಕೋಡ ಅಂತ ಹೇಳ್ತಾರೆ ಅಲ್ವಾ. ಸೊ ಅದನ್ನು ಮಾಡೋದಕ್ಕೆ ಇಲ್ಲಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿ, ನಾನು ಯಾವ ಥರ ನೀರುಳ್ಳಿ ಬಜೆ ಮಾಡ್ತೀನಿ ಅಂತ. ಫಸ್ಟ್ ಈರುಳ್ಳಿನ ಈ ಥರ ಸ್ಲೈಸ್ ಆಗಿ ಸ್ವಲ್ಪ ತೆಳುವಾಗಿ ಸ್ಲೈಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವತ್ತು ಜಾಸ್ತಿ ಮಾಡ್ತಾ ಇಲ್ಲ, ಒಂದು ಸ್ವಲ್ಪನೇ ಮಾಡ್ತಾ ಇರೋದು. 4 ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು ಅಂತಲೇ ಹೇಳ್ಬೋದು. ಅದಕ್ಕೆ 1-2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿನೇ ಪೂರ್ತಿ ಖಾರಕ್ಕೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಬಟ್ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಓಕೆನಾ? ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಮತ್ತು ಜೀರಿಗೆ ಪುಡಿ, ಅದನ್ನು ಒಂದು ಸ್ವಲ್ಪ ಹಾಕಿದ್ರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು, ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಹಾಕಿರೋದು. ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಇದು ಆಪ್ಷನಲ್, ನಾನು ಸ್ವಲ್ಪ ಇತ್ತು, ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂಥರ ಫ್ಲೇವರು. ಬಟ್ ನನ್ನ ಹತ್ರ ಒಂದು ಸ್ವಲ್ಪ ಇತ್ತು, ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ. ನೀವು ಈ ಈರುಳ್ಳಿ ಬಜ್ಜಿ ಪಕೋಡ ಆಗಿರ್ಬೋದು, ಇಲ್ಲ ಅಂತಂದರೆ ಏನಾದರೂ ಆಲೂಗಡ್ಡೆ ಸ್ಟಫಿಂಗ್ ಏನಾದರೂ ಆ ಥರ ಏನಾದರೂ ಮಾಡಿದ್ರೆ ಅದ್ರ ಸ್ವಲ್ಪ ಹಾಕ್ಕೊಂಡ್ರೆ ಅಂತೂ ಸೂಪರ್ ಆಗಿರುತ್ತೆ ಟೇಸ್ಟ್ ಅನ್ನೋದಕ್ಕಿಂತ ಆರೋಮ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ 1-2 ಪಿಂಚ್ ಆಗೋವಷ್ಟು ನಾನು ಹಿಂಗನ್ನು ತೊಗೊಂಡ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಒಂದು ಸ್ವಲ್ಪ ನೀರಲ್ಲಿ, ಅದು ಗಟ್ಟಿ ಹಿಂಗು, ಹಂಗಾಗಿ ಸ್ವಲ್ಪ ಕರಗಲಿ ಅಂತಂದ್ಬಿಟ್ಟು. ಅಷ್ಟರಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ. ಬಟ್ ನನ್ನ ಹತ್ರ ಖಾಲಿ ಆಗಿಬಿಟ್ಟಿತ್ತು, ಸೊ ಜಸ್ಟ್ ನಾನು ಕಡಲೆ ಹಿಟ್ಟನ್ನು ಮಾತ್ರ ಹಾಕಿದ್ದೀನಿ. ಅದ್ರ ಜೊತೆಗೆ ಹಿಂಗನ್ನು ನಾವು ಇದು ಮಾಡಿರ್ತೀವಲ್ವ, ಡೈಲ್ಯೂಟ್ ಮಾಡಿ, ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಹದ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಬಿಕಾಸ್ ಅದು ಎಣ್ಣೆ ಹೀರ್ಬಿಡತ್ತೆ ಜಾಸ್ತಿ. ಆದಷ್ಟು ಹಾಗೆ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ನೀರು ಬಿಡತ್ತೆ ಈರುಳ್ಳಿ, ಹಾಗಾಗಿ
ಜಸ್ಟ್ ನೀವು ಚಿಲ್ಲಿ ಪೌಡರ್ ಹಾಕಿದಾಗ ಒಂದು ಸಾರಿ ಅದನ್ನು ನೀವು ಮಿಕ್ಸ್ ಮಾಡಿ ಇಟ್ಟರೆ ಒಂದು ಸ್ವಲ್ಪ ಹೊತ್ತಲ್ಲೇ ನೀರು ಬಿಟ್ಬಿಡುತ್ತೆ. ಆ ಥರ ಮಾಡೋದಕ್ಕಿಂತ ಇನ್ಸ್ಟೆಂಟಾಗಿ ನಾನು ಹಿಂಗೆ ಮಾಡಿಕೊಂಡೆ, ಚೆನ್ನಾಗೇ ಬಂದಿತ್ತು, ತುಂಬ ರುಚಿಯಾಗಿ ಬರುತ್ತೆ. ನಾನು ಈ ಥರನೇ ಮಾಡೋದು. ಸೊ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಟೆಸ್ಟ್ ಮಾಡಿ ನಿಮ್ಗೆ ಬೇಕು ಅಂದರೆ ಏನಾದರೂ ಹಾಕ್ಕೋಬೋದು, ಉಪ್ಪು ಬೇಕು ಖಾರ ಬೇಕು ಅಂತಂದರೆ. ಸೊ ಅದಷ್ಟು ಹಾಕಿಬಿಟ್ಟು ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ. ಕರೆದು ತೆಗೆದ್ರಂತೂ ಸೂಪರ್ ಆಗಿರುತ್ತೆ. ತುಂಬ ಗೋಲ್ಡನ್ ಕಲರ್ ಬರೋದು ಅವಶ್ಯಕತೆ ಇಲ್ಲ, ಬಿಕಾಸ್ ಒಂದು ಸ್ವಲ್ಪ ಕಹಿ ಬಂದುಬಿಡುತ್ತೆ. ಸೊ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಾಗ ತೆಗೆದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಊಟದ ಜೊತೆಗಾಗಿರ್ಬೋದು, ಸಂಜೆ ಟೀ ಟೈಮ್ ಸ್ನ್ಯಾಕ್ ಥರನೂ ಕೂಡ ತಿನ್ಬೋದು. ಫೈನಲಿ ನೀರುಳ್ಳಿ ಬಜೆ ಕೂಡ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಈ ಮಳೆಗಾಲಕ್ಕಂತೂ ಈ ಥರ ಏನಾದರೂ ಸ್ನ್ಯಾಕ್ಸ್ ಇದ್ರಂತೂ ಸಕ್ಕತ್ತಾಗಿರುತ್ತೆ ಅಲ್ವಾ. ಬಿಸಿ ಬಿಸಿಯಾಗಿ ತಿಂತಾ ಇದ್ರಂತೂ ಆಹಾ ತುಂಬ ಟೇಸ್ಟಿ ಅನಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವತ್ತು ಈರುಳ್ಳಿ ಬಜೆ ಮಾಡಿದ್ದೆ. ಸೊ ಹಾಗೆ ರೆಸಿಪಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಜನರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರು ಅವರದ್ದೇ ಸ್ಟೈಲಲ್ಲಿ ಮಾಡ್ತಾರೆ. ಸೊ ನಾನು ಈ ಥರ ಮಾಡ್ತೀನಿ, ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನನಗೆ ಈ ಥರ ಈ ಫ್ಲೇವರ್ ಹಾಕ್ಕೊಂಡು ಮಾಡಿದ್ರೆ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ನೀವು ಯಾವ ಥರ ಈರುಳ್ಳಿ ಬಜೆ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನೀವು ಡಿಫ್ರೆಂಟಾಗಿ ಬೇರೆ ಥರ ಏನಾದರೂ ಮಾಡ್ತಿದ್ರೆ ನಾನು ಕೂಡ ಟ್ರೈ ಮಾಡ್ತೀನಿ ಆ ರೆಸಿಪಿನ. ಆ್ಯಂಡ್ ನೋಡಿ ತುಂಬ ಚೆನ್ನಾಗಿ ಬಂತು, ಬಿಸಿ ಬಿಸಿಯಾಗಿ ತಿನ್ನೋದಕ್ಕಂತೂ ಸಕ್ಕತ್ತಾಗಿರುತ್ತೆ. ಸೊ ಹಾಗೆ ಈ ರೆಸಿಪಿಯೊಂದಿಗೆ ಈ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.